ರಾಜ್ಯ ಕಾಂಗ್ರೆಸ್ನಲ್ಲಿ ಜೋರಾದ ಪವರ್ ಫೈಟ್. ಬ್ರೇಕ್ಫಾಸ್ಟ್, ಡಿನ್ನರ್ ಮೀಟ್, ಬಹಿರಂಗ ಹೇಳಿಕೆಗಳು ಏನಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ? ಹಾಗಾದ್ರೆ ಅಧಿಕಾರ ಹಂಚಿಕೆ ಚರ್ಚೆ ದಿನಕ್ಕೊಂದು ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ಕೈ ವರಿಷ್ಠರಿಗೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ಪತ್ರವನ್ನ ಬರೆದಿದ್ದಾರೆ. ರಾಜ್ಯ ರಾಜಕೀಯ ಬೆಳವಣಿಗೆ ಬಗ್ಗೆ ರಾಜಣ್ಣ ಅವರು ಪತ್ರ ಬರೆದಿದ್ದಾರೆ. ಬಹಿರಂಗ ಹೇಳಿಕೆ ಬಗ್ಗೆ ರಾಜಣ್ಣ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಒಂದು ಪವರ್ ಫೈಟ್ ಜೋರಾಗಿ ನಡೀತಾ ಇದೆ. ಬ್ರೇಕ್ಫಾಸ್ಟ್, ಡಿನ್ನರ್ ಮೀಟ್ ಎಲ್ಲ ಆಗ್ತಾ ಇದೆ. ಬಹಿರಂಗ ಹೇಳಿಕೆಗಳನ್ನ ಶಾಸಕರು ಕೊಡ್ತಾ ಇದ್ದಾರೆ. ಅಧಿಕಾರ ಹಂಚಿಕೆ ವಿಚಾರವಾಗಿ ಚರ್ಚೆ ಮಾಡಬೇಡಿ ಅಂದ್ರೂ ಕೂಡ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ದಿನಕ್ಕೊಂದು ರೀತಿಯಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ತಿರುವನ್ನ ಪಡ್ಕೊಳ್ತಾ ಇದೆ. ರಾಜ್ಯ ರಾಜಕೀಯ ಬೆಳವಣಿಗೆಯ ಬಗ್ಗೆ ರಾಜಣ್ಣ ಅವರು ಪತ್ರವನ್ನ ಬರೆದಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಗಮನಕ್ಕೆ ತರುವ ಕೆಲಸವನ್ನು ಕೂಡ ಈಗ ಕೆಎನ್ ರಾಜಣ್ಣ ಅವರು ಮಾಡಿರುವಂಥದ್ದು. ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಫೈಟ್ ವಿಚಾರದ ಚರ್ಚೆಗಳು ಜೋರಾಗಿ ನಡೀತಾ ಇದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು, ಅದಾದ ನಂತರ ಡಿನ್ನರ್ ಮೀಟ್ ಕೂಡ ಆಯಿತು. ಈಗ ಅಧಿವೇಶನದ ಸಂದರ್ಭದಲ್ಲೂ ಕೂಡ ಡಿನ್ನರ್ ಮೀಟ್ಗಳನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಅಧಿವೇಶನ ನಡೀತಾ ಇದ್ರೂ ಕೂಡ ಬಹಿರಂಗವಾಗಿ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಈ ರೀತಿಯ ಹೇಳಿಕೆ ಕೊಡೋದ್ರಿಂದ ವಿಪಕ್ಷಗಳಿಗೆ ಆಹಾರ ಆಗತ್ತೆ ಅಂತ ಎಷ್ಟೇ ಮನವರಿಕೆನ ಮಾಡಲಿಕ್ಕೆ ಹೈಕಮಾಂಡ್ ಪ್ರಯತ್ನ ಮಾಡಿದ್ರೂ ಕೂಡ ಅದು ವಿಫಲ ಆಗಿದೆ. ರಾಹುಲ್ ಗಾಂಧಿಗೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ಪತ್ರ ಬರೆದಿದ್ದಾರೆ. ರಾಜಕೀಯ ವಿದ್ಯಮಾನದಿಂದ ಪಕ್ಷ ಮತ್ತು ಸರ್ಕಾರಕ್ಕೆ ಹಾನಿ. ದಿನನಿತ್ಯ ಎರಡು ಬಣದವರಿಂದಲೂ ಕೂಡ ಬಹಿರಂಗ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಸಿಎಂ ಸ್ವತಂತ್ರವಾಗಿ ಅಧಿಕಾರ ನಡೆಸಲು ಆಗದ ಸ್ಥಿತಿ ಇದೆ ರಾಜ್ಯದಲ್ಲಿ. ಹೈಕಮಾಂಡ್ ಈ ಬಗ್ಗೆ ಗಮನ ಹರಿಸಲಿ, ಸ್ಪಷ್ಟನೆ ಕೊಡಬೇಕು. ಹೈಕಮಾಂಡ್ಗೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಸಿದ್ದು ಅಧಿಕಾರ ನಡೆಸಲಾಗದ ಸ್ಥಿತಿ ಇದೆ, ಅದನ್ನ ಗಮನಿಸಿ ನೀವು. ರಾಹುಲ್ ಗಾಂಧಿಗೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ಪತ್ರವನ್ನ ಬರೆದಿದ್ದಾರೆ. ರಾಜಕೀಯ ವಿದ್ಯಮಾನದಿಂದ ಪಕ್ಷಕ್ಕೂ ಕೂಡ ಹಾನಿ ಆಗ್ತಾ ಇದೆ. ಜೊತೆಗೆ ಸರ್ಕಾರ ನಡೆಸಲಿಕ್ಕೂ ಕೂಡ ಬಹಳ ಕಷ್ಟ ಆಗ್ತಾ ಇದೆ. ಸರ್ಕಾರಕ್ಕೂ ತೊಂದರೆ ಆಗ್ತಾ ಇದೆ. ಹಾಗಾಗಿ ಸದ್ಯಕ್ಕೆ ಹೈಕಮಾಂಡ್ ಇದಕ್ಕೆ ಸ್ಪಷ್ಟನೆಯನ್ನ ನೀಡಬೇಕಾಗುತ್ತೆ. ಏನಾಗ್ತಾ ಇದೆ ರಾಜ್ಯದಲ್ಲಿ ಅದನ್ನ ಗಮನ ಹರಿಸಬೇಕಾಗುತ್ತೆ ಹೈಕಮಾಂಡ್ ಅವರು. ಯಾಕೆಂತಂದ್ರೆ ಈಗ ಸಿಎಂ ಡಿಸಿಎಂ ಬಣ ಅಂತ ಏನು ಹೇಳ್ತಾ ಇದ್ದಾರೆ, ಇಬ್ಬರು ಕೂಡ ಒಂದೊಂದು ರೀತಿಯ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇದರಿಂದ ಪಕ್ಷಕ್ಕೆ ಬಹುದೊಡ್ಡ ಡ್ಯಾಮೇಜ್ ಆಗುತ್ತೆ. ಮುಂಬರುವಂತಹ ಚುನಾವಣೆಗಳನ್ನ ಎದುರಿಸೋದು ಕೂಡ ಬಹಳ ಕಷ್ಟ ಆಗುತ್ತೆ. ಇದೇ ರೀತಿಯ ಗೊಂದಲದ ವಾತಾವರಣಗಳು ಮುಂದುವರಿತಾ ಹೋದ್ರೆ ಪಕ್ಷದ ಜೊತೆಗೆ ಬೇರೆ ಬೇರೆ ಈಗ ಅಭ್ಯರ್ಥಿಗಳೇನಿರ್ತಾರೆ ಅವ್ರಿಗೂ ಕೂಡ ಬಹಳ ತೊಂದರೆ ಆಗುತ್ತೆ. ಈಗ ಜನರನ್ನ ಹೋಗಿ ಈಗ ವೋಟ್ ಕೇಳುವಂತಹ ಪರಿಸ್ಥಿತಿ ಬಂದಾಗಲೂ ಕೂಡ ಜನರಿಗೆ ಏನಂತ ಹೇಳ್ತಾರೆ, ಜನರಿಗೆ ಪ್ರಶ್ನೆ ಕೇಳ್ತಾರೆ, ನಿಮ್ಮಲ್ಲಿ ಸಿಎಂ ಯಾರು, ಡಿಸಿಎಂ ಯಾರು, ಏನಾಗ್ತಾರೆ ಅಂತ ಕೇಳಿದಾಗ ಯಾವ ರೀತಿಯ ಉತ್ತರವನ್ನ ಕೊಡ್ತಾರೆ. ಹಾಗಾಗಿ ಈ ಒಂದು ಗೊಂದಲದ ವಾತಾವರಣವನ್ನ ಬಗೆಹರಿಸಬೇಕು. ಹೈಕಮಾಂಡ್ ಎಂಟ್ರಿ ಆಗಬೇಕು. ಹೈಕಮಾಂಡ್ ಇತ್ತ ರಾಜ್ಯದ ಕಡೆ ಗಮನ ಹರಿಸಬೇಕು. ಜೊತೆಗೆ ಈ ಒಂದು ಸಮಸ್ಯೆಗೆ ಸ್ಪಷ್ಟನೆಯನ್ನ ನೀಡಬೇಕು ಅಂತ ಸದ್ಯಕ್ಕೆ ಕೆಎನ್ ರಾಜಣ್ಣ ಅವರು ಪತ್ರವನ್ನು ಕೂಡ ಬರೆದಿದ್ದಾರೆ. ಜೊತೆಗೆ ಸಿದ್ದು ಅವರು ಅಧಿಕಾರವನ್ನು ನಡೆಸಲಾಗದ ಸ್ಥಿತಿ ರಾಜ್ಯದಲ್ಲಿದೆ. ಹಾಗಾಗಿ ಹೈಕಮಾಂಡ್ ಸ್ಪಷ್ಟನೆಯನ್ನ ಕೊಡಬೇಕು ಅಂತ ರಾಹುಲ್ ಗಾಂಧಿಗೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ಪತ್ರವನ್ನು ಬರೆದಿದ್ದಾರೆ. ಈ ಒಂದು ಪತ್ರದಲ್ಲಿ ಸಾಕಷ್ಟು ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ. ದಿನನಿತ್ಯ ಎರಡೂ ಬಣದವರು ಕೂಡ ಒಂದೊಂದು ರೀತಿಯ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಒಂದು ಕಡೆ ಡಿಕೆ ಶಿವಕುಮಾರ್ ಅವರ ಬಣದವರು ಹೇಳಿಕೆ ಕೊಡ್ತಾ ಇದ್ದಾರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರ ಬಣದವರು ಕೂಡ ಹೇಳಿಕೆಯನ್ನು ಕೊಡ್ತಿದ್ದಾರೆ. ಇದರಿಂದ ಏನಾಗ್ತಾ ಇದೆ, ಅಧಿವೇಶನದ ಮೇಲೂ ಕೂಡ ಅದು ಎಫೆಕ್ಟ್ ಆಗ್ತಾ ಇದೆ. ಅಧಿವೇಶನದಲ್ಲಿ ಅಭಿವೃದ್ಧಿ ವಿಚಾರವಾಗಿ ಚರ್ಚೆಗಳಾಗಬೇಕು, ಅಭಿವೃದ್ಧಿ ವಿಚಾರಗಳ ಬಗ್ಗೆ ಮಾತುಕತೆಗಳಾಗಬೇಕು. ಅದನ್ನ ಹೊರತುಪಡಿಸಿ ಕೇವಲ ಈ ಒಂದು ನಾಯಕತ್ವ ವಿಚಾರವಾಗಿಯೇ ಚರ್ಚೆ ಆದರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ಕೂಡ ಸದ್ಯಕ್ಕೆ ಕೆಎನ್ ರಾಜಣ್ಣ ಅವರು ಪತ್ರವನ್ನು ಬರೆದಿದ್ದಾರೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ವೆರಿ ಗುಡ್ ಮಾರ್ನಿಂಗ್. ಸದ್ಯಕ್ಕೆ ಈ ಒಂದು ರಾಜಕೀಯ ವಿದ್ಯಮಾನಗಳ ಕುರಿತು ರಾಹುಲ್ ಗಾಂಧಿ ಅವರಿಗೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ಪತ್ರ ಬರೆದಿದ್ದಾರೆ. ಈ ಒಂದು ಪತ್ರದಲ್ಲಿ ಏನೆಲ್ಲ ವಿಚಾರಗಳ ಬಗ್ಗೆ ಉಲ್ಲೇಖವನ್ನ ಮಾಡಿದ್ದಾರೆ ದೀಪಾ? ಸಾಹಿತ್ಯ, ಏನು ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟಿನ ಗೊಂದಲ ಸೃಷ್ಟಿಯಾಗಿದೆ. ಆ ಗೊಂದಲ ದಿನೇ ದಿನೇ ದೊಡ್ಡದಾಗ್ತಿದೆಯೇ ಹೊರತು ಏನೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು ಕೂಡ ಆ ಗೊಂದಲಕ್ಕೆ ಪರಿಹಾರ ಸಿಗ್ತಾ ಇಲ್ಲ. ಸಿಎಂ ಡಿಸಿಎಂ ಮಾತಾಡದೇ ಇದ್ರು ಕೂಡ ಅವರ ಹಿಂಬಾಲಕ ಶಾಸಕರುಗಳು ಅಥವಾ ಅವರ ಒಂದಿಷ್ಟು ಆಪ್ತ ವಲಯ ಈ ಬಗ್ಗೆ ಪದೇ ಪದೇ ಮಾತನಾಡಿ ಪಕ್ಷಕ್ಕೆ ಡ್ಯಾಮೇಜ್ ಹೆಚ್ಚು ಮಾಡುವಂತಹ ಕೆಲಸ ಮಾಡ್ತಿದ್ದಾರೆ. ಈ ಬೆನ್ನಲ್ಲೇ ಕೆಎನ್ ರಾಜಣ್ಣ ಅಸಮಾಧಾನ ವ್ಯಕ್ತಪಡಿಸಿರುವಂತಹದ್ದು, ಜೊತೆಗೆ ಪತ್ರವನ್ನು ಕೂಡ ಬರೆದಿರುವಂತಹದ್ದು. ಅಂದ್ರೆ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಗೊಂದಲಗಳನ್ನ ಸರಿ ಮಾಡಿ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಪತ್ರದ ಮುಖೇನ ಮನವಿಯನ್ನ ಮಾಡಿದ್ದಾರೆ. ಇದು ಹೀಗೆ ಮುಂದುವರೆದ್ರೆ ಸರಿಯಾಗೋದಿಲ್ಲ. ಯಾಕಂದ್ರೆ 140
ಸ್ಥಾನಗಳನ್ನ 136+4 ಸ್ಥಾನಗಳನ್ನ ಕೊಟ್ಟು ಕೂಡ ಈ ರೀತಿಯಾದಂತಹ ಗೊಂದಲ ವಿಪಕ್ಷಗಳಿಗೆ ಆಹಾರವಾಗ್ತಾ ಇದೆ. ಇದು ಸರಿಯಲ್ಲ ಅನ್ನುವಂತಹ ಅರ್ಥದಲ್ಲಿ ಪತ್ರ ಬರೆದಿದ್ದಾರೆ. ರಾಜಣ್ಣ ಅವರ ಪತ್ರ ಕೂಡ ಹೌದು ಅಂತ ಅನ್ಬಹುದು. ಯಾಕಂದ್ರೆ ರಾಜಕಾರಣದಲ್ಲಿ ಆಗ್ತಾ ಇರುವಂತಹ ಈ ಸಮಸ್ಯೆಗಳು, ನಾಯಕತ್ವ ಗುದ್ದಾಟ ಎಲ್ಲವೂ ಕೂಡ ರಾಜ್ಯದ ಜನತೆಗೆ ಇವರು ಏನ್ ಕೊಡ್ತಿದ್ದಾರೆ ಅನ್ನುವಂತಹದನ್ನ ಪ್ರಶ್ನೆ ಮಾಡುವಂತಾಗಿದೆ. ಯಾಕಂದ್ರೆ ಇರುವಂತಹ ಸ್ಥಾನಗಳನ್ನ ಬಳಸ್ಕೊಂಡು ಅಥವಾ ಇರುವಂತಹ ಅಧಿಕಾರವನ್ನ ಬಳಸ್ಕೊಂಡು ರಾಜ್ಯಕ್ಕೆ ಒಳಿತನ್ನ ಮಾಡ್ಬೇಕು, ರಾಜ್ಯದಲ್ಲಿರುವಂತಹ ಒಂದಿಷ್ಟು ಸಮಸ್ಯೆಗಳನ್ನ ಬಡವರು ಆ ರೀತಿಯಾದಂತಹ ಸಮಸ್ಯೆಗಳನ್ನ ನೋಡೋದು ಬಿಟ್ಟು ಈ ರೀತಿಯಾಗಿ ಕುರ್ಚಿ ಗುದ್ದಾಟವನ್ನ ಮಾಡ್ಕೊಂಡು ಕೂತಿದ್ರೆ ಕೇವಲ ಇನ್ನ 2.5 ವರ್ಷ ಮಾತ್ರ ಬಾಕಿ ಇದೆ. ಮುಂಬರುವಂತಹ ದಿನಗಳಲ್ಲಿ ಇದೇ ರೀತಿಯಾದ್ರೆ ಇದು ಪಕ್ಷಕ್ಕೂ ಕೂಡ ಎಫೆಕ್ಟ್ ಆಗುತ್ತೆ ಅನ್ನುವಂತಹ ಅರ್ಥದಲ್ಲೇ ಅವರು ಬರ್ದಿರೋದ್ರಿಂದ ಸಹಜವಾಗಿ ಇಂತಹದ್ದೊಂದು ಈ ರೀತಿಯಾದಂತಹ ಬೆಳವಣಿಗೆ ಆಗೋದಕ್ಕೆ ಸಾಧ್ಯ. ಹೀಗಾಗಿ ರಾಜಣ್ಣ ಅವರ ಪತ್ರ ಸರಿ ಇದೆ ಅನ್ನುವಂತಹದ್ದು ಕೂಡ ಅನೇಕರ ವಾದವಾಗಿದೆ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ. ರಾಜಕೀಯ ವಿದ್ಯಮಾನದಿಂದ ಪಕ್ಷ ಮತ್ತು ಸರ್ಕಾರಕ್ಕೆ ಹಾನಿ ಆಗ್ತಿದೆ ಅಂತ ಸದ್ಯಕ್ಕೆ ರಾಹುಲ್ ಗಾಂಧಿ ಅವರಿಗೆ KN ರಾಜಣ್ಣ ಅವರು ಪತ್ರವನ್ನು ಬರೆದಿದ್ದಾರೆ. ಹಾಗಾಗಿ ಹೈಕಮಾಂಡ್ ಈ ಒಂದು ಪತ್ರಕ್ಕಾದ್ರೂ ಸ್ಪಂದನೆ ನೀಡುತ್ತಾ ಅಂತ ನೋಡಬೇಕಾಗತ್ತೆ.